ಎಲ್ಲರಿಗೂ ನಮಸ್ಕಾರ. ನಾವು ಈಗ ವಿಜಯನಗರ ಸಾಮ್ರಾಜ್ಯದ ವೈಭವದ ಯುಗ ಅಂದರೆ 16ನೇ ಶತಮಾನಕ್ಕೆ ಪ್ರಯಾಣಿಸುತ್ತಿದ್ದೇವೆ. ಈ ಕಾಲದಲ್ಲಿ ಭಾರತೀಯ ಭಕ್ತಿ ಚಳುವಳಿಯನ್ನು ಹೊಸ ದಿಕ್ಕಿಗೆ ಕೊಂಡೊಯ್ದ, ಸಮಾಜದ ಜಾತಿ ಗೋಡೆಗಳನ್ನು ಭಕ್ತಿಯ ಮೂಲಕ ಒಡೆದು ಹಾಕಿದ ಒಬ್ಬ ಮಹಾನ್ ಸಂತ ಹುಟ್ಟಿದ್ದರು. ಆ ಮಹಾ ಮಾನವತಾವಾದಿಯೇ ದಾಸಶ್ರೇಷ್ಠ ಶ್ರೀ ಕನಕದಾಸರು. ಕೇವಲ ಕೀರ್ತನಗಳಿಂದಲೇ ಅಲ್ಲ, ತಮ್ಮ ಜೀವನದ ಪವಾಡಗಳಿಂದಲೇ ಇತಿಹಾಸ ಸೃಷ್ಟಿಸಿದ ಕನಕದಾಸರು ಯಾರು? ಯಾವ ದೇವರ ಹರಕೆಯ ಫಲವಾಗಿ ಇವರು ಜನಿಸಿದರು? ಇವರ ಬದುಕಿನ ಬಹುದೊಡ್ಡ ತಿರುವುಗಳಿಗೆ ಕಾರಣವಾದವರು ಯಾರು? ಈ ಯೋಧನ ಕೈಯಲ್ಲಿದ್ದ ಖಡ್ಗವನ್ನು ಕೆಳಗಿರಿಸಿ ತಂಬೂರಿಯನ್ನು ಹಿಡಿದು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಎಂದು ಏಕೆ ಹಾಡಿದರು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಇವರು ಜನಿಸಿದ್ದು 1509ರಲ್ಲಿ ಈಗಿನ ಹಾವೇರಿ ಜಿಲ್ಲೆಯ ಶಿಂಗಾವಿ ತಾಲೂಕಿನ ಬಡ ಎಂಬ ಗ್ರಾಮದಲ್ಲಿ. ಇವರ ತಂದೆ ಬೀರಪ್ಪ ನಾಯಕ ಮತ್ತು ತಾಯಿ ಬಚ್ಚಮ್ಮ. ಬೀರಪ್ಪ ನಾಯಕರು ಶೌರ್ಯಕ್ಕೆ ಹೆಸರಾದ ದಂಡನಾಯಕರಾಗಿದ್ದರು. ಇವರು ಕುರುಬ ಜನಾಂಗಕ್ಕೆ ಸೇರಿದವರು. ಬೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳಿಗೆ ದೀರ್ಘಕಾಲದವರೆಗೆ ಮಕ್ಕಳಿರಲಿಲ್ಲ. ಅವರು ತಮ್ಮ ಕುಲದೈವವಾದ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯಲ್ಲಿ ತೀವ್ರವಾದ ಹರಕೆ ಹೊತ್ತರು. ಈ ಪ್ರಾರ್ಥನೆ ಮತ್ತು ವ್ರತದ ಫಲವಾಗಿ ಜನಿಸಿದ ಮಗುವಿಗೆ ಪ್ರೀತಿಯಿಂದ ತಿಮ್ಮಪ್ಪ ಎಂದು ಹೆಸರಿಡಲಾಯಿತು. ಈ ಮಗು ಕೇವಲ ತಮ್ಮ ವಂಶದ ಕುಲದೀಪಕನಾಗಿರದೆ ಮುಂದೆ ಜಗತ್ತಿಗೆ ಬೆಳಕು ನೀಡುವ ದಾಸಶ್ರೇಷ್ಠನಾಗುತ್ತಾನೆ ಎಂಬುದು ಆ ದಂಪತಿಗಳಿಗೆ ಆಗ ತಿಳಿದಿರಲಿಲ್ಲ. ತಿಮ್ಮಪ್ಪ ನಾಯಕನು ಯುದ್ಧ ಕಲೆ ಮತ್ತು ಆಡಳಿತದಲ್ಲಿ ಪರಿಣಿತಿ ಪಡೆದಿದ್ದ. ತಂದೆಯ ನಂತರ ಬಂಕಾಪುರ ಪ್ರಾಂತ್ಯದ ದಂಡನಾಯಕರಾದರು. ಸಾಂಪ್ರದಾಯಿಕ ಆಧಾರಗಳ ಪ್ರಕಾರ ತಿಮ್ಮಪ್ಪ ನಾಯಕರಿಗೆ ಲಕ್ಷ್ಮೀದೇವಿ ಎಂಬ ಪತ್ನಿ ಮತ್ತು ಮಕ್ಕಳಿದ್ದರು. ಶೌರ್ಯ, ಐಶ್ವರ್ಯ ಮತ್ತು ಸುಂದರ ಕುಟುಂಬದೊಂದಿಗೆ ಅವರ ಜೀವನ ಸುಖವಾಗಿ ಸಾಗುತ್ತಿತ್ತು. ಆದರೆ ವಿಧಿಯ ಸಂಕಲ್ಪವೇ ಬೇರೆಯಾಗಿತ್ತು. ತಿಮ್ಮಪ್ಪ ನಾಯಕರ ಲೌಕಿಕ ಜೀವನಕ್ಕೆ ದೊಡ್ಡ ಆಘಾತ ನೀಡಿತ್ತು ಅವರ ಕುಟುಂಬದ ದುರಂತಗಳು. ಕೇವಲ ದಿನಗಳ ಅಂತರದಲ್ಲಿಯೇ ಇವರ ಪ್ರೀತಿಯ ತಾಯಿ ಬಚ್ಚಮ್ಮ ಮತ್ತು ಪತ್ನಿ ಲಕ್ಷ್ಮೀದೇವಿ ಅಕಾಲ ಮರಣ ಹೊಂದಿದ್ದರು ಎಂಬ ಐತಿಹ್ಯವಿದೆ. ಈ ಸಾವುಗಳು ಅವರಿಗೆ ಜೀವನದ ಅನಿಶ್ಚಿತತೆ ಮತ್ತು ಸುಖಗಳ ನಶ್ವರತೆಯನ್ನು ತೀವ್ರವಾಗಿ ಮನವರಿಕೆ ಮಾಡಿಕೊಟ್ಟವು. ವೈಯಕ್ತಿಕ ದುಃಖದ ನಡುವೆಯೇ ಒಂದು ಯುದ್ಧದಲ್ಲಿ ಕನಕನಾಯಕರು ಗಂಭೀರವಾಗಿ ಗಾಯಗೊಂಡು ಸಾವಿನ ಅಂಚಿನಿಂದ ಪವಾಡ ಸದೃಷ್ಟವಾಗಿ ಪಾರಾದರು. ಸಾವಿನ ದವಡೆಯಿಂದ ಬದುಕುಳಿದ ಅವರಿಗೆ ಅಧಿಕಾರದ ಅಹಂಕಾರ ಮತ್ತು ಯುದ್ಧದ ಹಿಂಸೆ ವ್ಯರ್ಥವೆಂದು ತೋರಿತು. ಆ ಕ್ಷಣದಲ್ಲಿ ಅವರಿಗೆ ದೈವಿಕ ಸಂಕಲ್ಪದ ಆಂತರಿಕ ಕರೆ ಬಲವಾಗಿ ಕೇಳಿಸಿತು. ಈ ದುಃಖ ಮತ್ತು ವೈರಾಗ್ಯದ ಮಧ್ಯೆ ಅಚ್ಚರಿ ಎಂಬಂತೆ ಅವರಿಗೆ ತಮ್ಮ ಮನೆಯ ಅಡಿಪಾಯ ಅಗಿಯುವಾಗ ಅಪಾರವಾದ ಚಿನ್ನದ ನಿಧಿ ದೊರಕಿತು. ಆದರೆ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಅವರಿಗೆ ಈ ಸಂಪತ್ತು ಕೇವಲ ಮಣ್ಣಿನ ಸಮಾನವಾಗಿ ಕಂಡಿತ್ತು. ಅವರು ಆ ಚಿನ್ನವನ್ನೆಲ್ಲ ದಾನ ಮಾಡಿ ಸಂಪೂರ್ಣವಾಗಿ ವಿರಕ್ತರಾದರು. ಚಿನ್ನದ ಮೇಲೆ ಮೋಹವಿಲ್ಲದ ಕಾರಣಕ್ಕೆ ಜನರೆಲ್ಲ ಅವರನ್ನು ಕನಕನಾಯಕ ಎಂದು ಕರೆಯಲಾರಂಭಿಸಿದರು. ಈ ವೈರಾಗ್ಯವೇ ಅವರನ್ನು ಭಕ್ತಿ ಮಾರ್ಗದತ್ತ ಕರೆದೊಯ್ಯಿತು. ಲೌಕಿಕ ಜೀವನವನ್ನು ತ್ಯಜಿಸಿದ ತಿಮ್ಮಪ್ಪ ನಾಯಕರು ಅಂದಿನ ಮಹಾನ್ ಹರಿದಾಸ ಮತ್ತು ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾದ ಶ್ರೀ ವ್ಯಾಸತೀರ್ಥರ ಬಳಿ ಶಿಷ್ಯತ್ವಕ್ಕಾಗಿ ಹೋದರು. ತಿಮ್ಮಪ್ಪ ನಾಯಕರು ಕುರುಬ ಜನಾಂಗಕ್ಕೆ ಸೇರಿದವರು ಮತ್ತು ಯುದ್ಧದ ಹಿನ್ನೆಲೆಯಿಂದ ಬಂದವರು. ಆದ್ದರಿಂದ ವ್ಯಾಸತೀರ್ಥರು ಅವರಿಗೆ ದೀಕ್ಷೆ ನೀಡುವ ಮುನ್ನ ಅವರ ಭಕ್ತಿ ಮತ್ತು ಜ್ಞಾನವನ್ನು ಪರೀಕ್ಷಿಸಲು ನಿರ್ಧರಿಸಿದರು. ಪ್ರಸಿದ್ಧ ಬಾಳೆಹಣ್ಣಿನ ಪರೀಕ್ಷೆ ಇಲ್ಲಿ ನಡೆಯಿತು. ವ್ಯಾಸತೀರ್ಥರು ಶಿಷ್ಯರಿಗೆ ತಲಾ ಒಂದು ಬಾಳೆಹಣ್ಣು ಕೊಟ್ಟು ಯಾರೂ ನೋಡದ ಸ್ಥಳದಲ್ಲಿ ಇದನ್ನು ತಿಂದು ಬನ್ನಿ ಎಂದು ಸೂಚಿಸಿದರು. ಎಲ್ಲಾ ಶಿಷ್ಯರು ಅಡಕಿ ಕುಳಿತು ತಿಂದರು. ಆದರೆ ತಿಮ್ಮಪ್ಪ ನಾಯಕರು ಹಣ್ಣನ್ನು ಹಾಗೆಯೇ ಹಿಂತಿರುಗಿಸಿದರು. ಕಾರಣ ಕೇಳಿದಾಗ ಅವರು, ಗುರುಗಳೇ, ನಾನು ಎಲ್ಲಿಗೆ ಹೋದರೂ ನನ್ನ ಇಷ್ಟದೈವವಾದ ಕಾಗಿನೆಲೆ ಆದಿಕೇಶವ ಮತ್ತು ನಿಮ್ಮ ದೃಷ್ಟಿ ನನ್ನ ಮೇಲಿತ್ತು. ದೇವರ ಕಣ್ಣು ಇಲ್ಲದ ಜಾಗವೇ ನನಗೆ ಸಿಗಲಿಲ್ಲ ಎಂದು ಉತ್ತರಿಸಿದರು. ಈ ಉತ್ತರವು ತಿಮ್ಮಪ್ಪ ನಾಯಕರ ಅಚಲ ಭಕ್ತಿ, ಅಹಂಕಾರದ ಅಭಾವ ಮತ್ತು ಸರ್ವಂತರ್ಯಾಮಿ ದೈವದ ಅರಿವನ್ನು ಪ್ರದರ್ಶಿಸಿತು. ಈ ಪರೀಕ್ಷೆಯಿಂದ ಸಂತುಷ್ಟರಾದ ವ್ಯಾಸತೀರ್ಥರು ಯಾವುದೇ ಜಾತಿ ಭೇದ ಮಾಡದೆ ಅವರಿಗೆ ದೀಕ್ಷೆ ನೀಡಿ ಕನಕದಾಸ ಎಂಬ ಹೆಸರನ್ನು ಮತ್ತು ಕಾಗಿನೆಲೆ ಆದಿಕೇಶವ ಎಂಬ ಅಂಕಿತವನ್ನು ದಯಪಾಲಿಸಿದರು. ಹೀಗೆ ವೀರ ಯೋಧನಾಗಿದ್ದ ತಿಮ್ಮಪ್ಪ ನಾಯಕನು ಮಹಾನ್ ದಾಸಶ್ರೇಷ್ಠನಾದನು. ಕನಕದಾಸರ ಜೀವನದ ದುಃಖಗಳು ಮತ್ತು ಗುರುಗಳ ಜ್ಞಾನ ಅವರಲ್ಲಿ ಕಾವ್ಯ ಶಕ್ತಿಯನ್ನು ತುಂಬಿತ್ತು. ಅವರ ಕೀರ್ತನೆಗಳು ಸರಳ ಕನ್ನಡದಲ್ಲಿದ್ದರೂ ಅವುಗಳ ಭಾವಾರ್ಥ ಅತ್ಯಂತ ಆಳವಾಗಿತ್ತು.
ಅವರ ನಳಚರಿತ್ರೆ, ಹರಿಭಕ್ತ ಸಾರ, ಮೋಹನ ತರಂಗಿಣಿ ಮತ್ತು ರಾಮಧ್ಯಾನ ಚರಿತೆಯಂತಹ 5 ಮಹಾಕಾವ್ಯಗಳನ್ನು ರಚಿಸಿದರು. ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಅಂದಿನ ಜಾತಿ ಪದ್ಧತಿ ಮತ್ತು ಸಾಮಾಜಿಕ ಡಂಬಾಚಾರಗಳನ್ನು ತೀವ್ರವಾಗಿ ವಿಡಂಬಿಸಿದರು. ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ. ಮನುಷ್ಯನ ಜಾತಿಗಿಂತ ಅವನ ಗುಣ ಮತ್ತು ಭಕ್ತಿಯೇ ಶ್ರೇಷ್ಠ ಎಂಬ ಸತ್ಯವನ್ನು ಅವರು ತಮ್ಮ ಕಾವ್ಯಗಳಲ್ಲಿ ಸಾರಿದರು. ತಮ್ಮ ಇಷ್ಟದೈವ ಶ್ರೀಕೃಷ್ಣನ ದರ್ಶನಕ್ಕಾಗಿ ಕನಕದಾಸರು ಉಡುಪಿಗೆ ಬಂದರು. ಆದರೆ ಅವರ ಹಿನ್ನೆಲೆಯ ಕಾರಣದಿಂದ ದೇವಾಲಯದ ಅರ್ಚಕರು ಅವರಿಗೆ ಪ್ರವೇಶ ನಿರಾಕರಿಸಿದರು. ಆ ಅವಮಾನದಿಂದ ನೋವಾದ ಕನಕದಾಸರು ಭಕ್ತಿಯಲ್ಲಿ ಯಾವುದಕ್ಕೂ ಭೇದವಿಲ್ಲ ಎಂಬುದನ್ನು ಸಾಬೀತುಪಡಿಸಲು ದೃಢ ನಿರ್ಧಾರ ಮಾಡಿದರು. ಕನಕದಾಸರು ದೇವಾಲಯದ ಹಿಂಭಾಗದ ಗೋಡೆಯ ಬಳಿ ಕುಳಿತು ತಮ್ಮೆಲ್ಲಾ ದುಃಖವನ್ನು ಭಕ್ತಿ ಮತ್ತು ಕರುಣೆಯಿಂದ ಕೃಷ್ಣನಿಗೆ ಅರ್ಪಿಸಿದರು. ಅವರ ಮನಕಲುಕುವ ಆ ಕೀರ್ತನೆ ಹೀಗಿತ್ತು: ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದರೆ ಒಮ್ಮೆಯಾದರೂ ಓ ಎನ್ನದೇ ಇರುವುದು ಲೇಸೆ, ಕಾಗಿನೆಲೆ ಆದಿಕೇಶವ ನಿನ್ನ ಭಕ್ತರನ್ನು ಹಿಂಗೇ ಇರುವ ಕಾರಣವೇನು. ಕನಕದಾಸರ ಈ ಅನನ್ಯ ಭಕ್ತಿಯ ಮುಂದೆ ಗೋಡೆಗಳು ನಿಲ್ಲಲಿಲ್ಲ. ಆ ಕ್ಷಣದಲ್ಲಿಯೇ ಗೋಡೆಯಲ್ಲಿ ದೊಡ್ಡ ಬಿರುಕು ಮೂಡಿತು. ಅಷ್ಟೇ ಅಲ್ಲ, ದೇವಾಲಯದ ಒಳಗೆ ಪೂರ್ವಕ್ಕೆ ಮುಖ ಮಾಡಿದ್ದ ಕೃಷ್ಣನ ವಿಗ್ರಹವು ತನ್ನ ಪ್ರೀತಿಯ ಭಕ್ತನಿಗೆ ದರ್ಶನ ನೀಡಲು ಪಶ್ಚಿಮಕ್ಕೆ ತಿರುಗಿತ್ತು. ದೈವತ್ವಕ್ಕೆ ಜಾತಿ ಭೇದವಿಲ್ಲ, ಭಕ್ತಿ ಮಾತ್ರ ಮುಖ್ಯ ಎಂಬುದನ್ನು ಈ ಘಟನೆ ಜಗತ್ತಿಗೆ ಸಾರಿತು. ಆ ಕಿಟಕಿಯೇ ಇಂದಿಗೂ ಕನಕನ ಕಿಂಡಿ ಎಂದು ಪ್ರಸಿದ್ಧವಾಗಿದೆ. ಕನಕದಾಸರು ತಮ್ಮ ಬದುಕಿನ ಮೂಲಕ ನಮಗೆಲ್ಲ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದರು. ದೇವರನ್ನು ಅರಸಲು ಹೊರಗೆ ಹೋಗಬೇಡಿ, ನಿನ್ನ ಅಂತರಂಗವೇ ನಿಜವಾದ ದೇವಾಲಯ. ವೀರ ಯೋಧನಾಗಿ, ಕುಟುಂಬದ ದುಃಖವನ್ನು ಕಂಡವರಾಗಿ, ಅಪಾರ ಸಂಪತ್ತನ್ನು ತ್ಯಜಿಸಿ ಗುರುಗಳ ಪರೀಕ್ಷೆಗಳನ್ನು ಗೆದ್ದು ಬಂದ ಕನಕದಾಸರು ಕೇವಲ ಭಕ್ತರಾಗಿ ಉಳಿಯದೆ ಸಮಾಜಕ್ಕೆ ಸಮಾನತೆಯ ಪಾಠವನ್ನು ಕಲಿಸಿದ ಯುಗ ಪುರುಷರಾಗಿದ್ದಾರೆ. ಇಂತಹ ಮಹಾನ್ ಸಂತನ ಆದರ್ಶಗಳನ್ನು ಪಾಲಿಸೋಣ, ಅವರ ಕೀರ್ತನೆಗಳ ಸಾರವನ್ನು ಅರಿತುಕೊಳ್ಳೋಣ. ಈ ವಿವರವಾದ ಜೀವನ ಚರಿತ್ರೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.